ನಮ್ಮ ಅವ್ರ ಹೆಸರು ಬಂದ್ಬಿಟ್ಟ ಮಲ್ಲಿಕಾರ್ಜುನ, ನನ್ನ ಹೆಸರು ಬಂದ್ಬಿಟ್ಟು ಮಲ್ಲಿಕಾರ್ಜುನ. ಮುಂದೆ ನೋಡ್ರಿ ರಾತ್ರಿ 8 ಗಂಟೆಗೆ ಹೊರಗೆ ಹೊಂಟೀವಿ. ಎಲ್ಲಿಗೆ ಹೊಂಟೀವಿ, ಏನು ತರಾಕ್ ಹೊಂಟೀವಿ? ಫಸ್ಟ್ ಇವಾಗ ಕೆಳಗಡೆನ ಫೋಟೋ ಹಾಕೀನಿ, ಅವ್ನ ಫೋಟೋ ನೋಡ್ಕೊಂಬರ್ರಿ. ಫೋಟೋ ನೋಡ್ಕೊಂಡ್ ಬಂದ ಮ್ಯಾಲ್ತ ಮುಂದೆ ನೋಡಿಯೋ ನೀವು ಕಂಟಿನ್ಯೂ ನೋಡ್ರಿ, ಗೊತ್ತಾಗತ್ತಿವ್ರಿ ಏನೇನು ಮಾಡ್ಯಾರ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರ್ದು ಸರ್ ಯೂಟ್ಯೂಬ್ ಚಾನಲ್. ಏನಿಲ್ರಿ, ಇವತ್ತು 1/1/2026 ಗುರುವಾರ ವಿಡಿಯೋ ಮಾಡಾಕ್ತೀವಿ. ನಾವು ಸಂಜೆ 7:08 ಆಗೈತಿ ಟೈಮ್. ಈಗ ಯಾಕೆ ಮಾಡತ್ತೀವಪ್ಪ ಅಂತಂದ್ರೆ ಒಂದು ಏನಪ್ಪ ವಿಶೇಷತೆ ಐತಿ ಇವತ್ತು. ನನಗೂ ಗೊತ್ತಿರಲಿಲ್ಲ, ನನ್ನ ಹೆಂಡತಿಗೂ ಗೊತ್ತಿರಲಿಲ್ಲ, ನಮ್ಮ ಮಾವಗೂ ಗೊತ್ತಿರಲಿಲ್ಲ, ನಮ್ಮ ಅವ್ವಗೂ ಗೊತ್ತಿರಲಿಲ್ಲ. ಅಂಥ ಸ್ಪೆಷಲ್ ಡೇ ಏನಪ್ಪ ಅಂತೇಳಿ ನೀವು ಮುಂದೆ ಕಾದು ನೋಡ್ಬೇಕು, ಏನು ಸ್ಪೆಷಲ್ ಇವ್ರು ಹೇಳತ್ತಾರಪ್ಪ ಅಂತೇಳಿ. ಹ್ಯಾಪಿ ನ್ಯೂ ಇಯರ್ ಅಲ್ಲ, ಹ್ಯಾಪಿ ನ್ಯೂ ಇಯರ್ ಅಲ್ಲ, ನಾವು ಆಚರಣೆ ಮಾಡೋಕೆ ಹೋಗೋದಿಲ್ಲ, ಅದು ನಮ್ಗೆ ಅನ್ವಯನೂ ಆಗೋದಿಲ್ಲ. ನಮ್ಮ ನ್ಯೂ ಇಯರ್ ಬಂದ್ಬಿಟ್ಟು ಯುಗಾದಿ, ನಿಮಗೂ ಗೊತ್ತೈತಿ. ಆಚರಣೆ ಮಾಡೋರು ಯುಗಾದಿ ಮಾಡ್ತಾರೆ, ಗೊತ್ತಿಲ್ಲಾರ್ದವ್ರು ನ್ಯೂ ಇಯರ್ ಅಂತೇಳಿ ಇದನ್ನು 2026 ಅಂತೇಳಿ ಟ್ರೈ ಮಾಡ್ತಾರೆ. 2026 ಕ್ಯಾಲೆಂಡರ್ ಬಂದ ಕೂಡ ನಮ್ಮದು ಜೀವನದಾಗೇನು ಬದಲಾಗೋದಿಲ್ಲ. ನಾವು ದುಡಿಬೇಕು, ಶ್ರಮ ಪಡಬೇಕು, ಅದರಿಂದ ಏನಾದ್ರು ಒಂದು ಸಕ್ಸಸ್ ಕಾಣಬೇಕು, ಅದ್ರಾಗ ಬದಲಾವಣೆ ಆಕೈತಿ. ಇದು ನಾನು ತಿಳಿದಿದ್ದ ಅನ್ಕೊಂಡಿದ್ದೆ. ಓಕೆ, ಬಿಡು ಈಗ ಟಾಪಿಕ್. ಸ್ಪೆಷಲ್ ಏನಪ್ಪ ಅಂತಂದ್ರೆ ಹೇಳೋಲ್ಲ ನಿಮಗೀಗ. ನೀವು ವಿಡಿಯೋ ಕಾದು ನೋಡ್ರಿ, ನಾವು ಏನೋ ತರಕ್ಕೆ ಹೊಂಟೀವಿ, ಏನು ತೊಗೊಂಬರ್ತೀವಿ, ಏನು ಮಾಡ್ತೀವಿ ಅಂತೇಳಿ ನೀವು ವಿಡಿಯೋ ಫುಲ್ ನೋಡ್ರಿ, ಗೊತ್ತಾಗೈತೆ ನಿಮಗೆ ಹೆಂಗೆ ಅಂತೇಳಿ. ಬಟ್ 100% ಇವತ್ತೊಂದು ಭಾರಿ ಮಜಾ ಇರತ್ತೆ, ಒಂದು ಸರ್ಪ್ರೈಸ್ ಟೈಪ್ ಇರ್ತೈತಿ. ಅವ್ರಿಗೆ ಗೊತ್ತೈತಿ, ಬ್ಯಾಡ ಅನ್ನತ್ತಿದ್ರು ನಮ್ಮ ಮಾವಾರ, ಆದರೂ ನಾವು ಬೇಕಂತೇಳಿ ತರಕ್ಕೆ ಹೊಂಟೀವಿ. ಏನು ತರಕ್ಕೆ ಹೊಂಟೀವಿ, ಏನು ಮಾಡತ್ತೀವಿ ಅಂತೇಳಿ ನೀವು ನೋಡ್ರಿ. ನೋಡಿ ಹೆಂಗಾಗೈತಿ, ಚಲೋ ಆಗೈತಿಲ್ಲೋ, ವಯಸ್ಸಾದವ್ರಿಗೆ ಇದನ್ನು ಮಾಡಬೇಕು, ಮಾಡಬಾರ್ದು, ಮಾಡಿದ್ರೆ ಅಷ್ಟು ಖುಷಿ ಆಗ್ತಾರೆ, ಇದುವರೆಗೆ ಏನು ಮಾಡಿರಲಿಲ್ಲ, ಎಲ್ಲ ಗೊತ್ತಾಗೈತೆ ನಿಮಗೆ. ಹೌದಾ ಇಲ್ಲೋ? ನಾವು ಅನ್ಕೆ ಮಾಡ್ತೀವಿ, ಆದ್ರೆ ಅವ್ರು ಮಾಡೋದಿಲ್ಲ ಅದನ್ನು. ಪಾಪ ಅವ್ರಿಗೆ ಭಾವನೆಗಳಿರ್ತಾವೆ. ಅದಕ್ಕೆ ಈ ಸಲ ನನ್ನ ಹತ್ರ ಬಂದ್ರೆ ಹೈದರಾಬಾದಕ್ಕೆ ನಮ್ಮ ಅವರ ಅದೊಂದೇನೋ ಒಂದು ವಿಶೇಷ ಇದು ಏನದು ಮೂಮೆಂಟ್ ಇದೆ, ಒಂದು ನಿಮ್ಗೆ ತೋರಿಸ್ತೀವಂತ ನೋಡ್ಕೊತೀರಿ. ಈಗ ಪ್ರೆಸೆಂಟ ತರಕ್ಕೆ ನಾವು ಇಬ್ಬರು ಏನೋ ಒಂದು ಇದು ತೊಗೊಂಬರಕ್ಕೆ ಹೊಂಟಿವ್ರಿ ಹೊರಗೆ. ಇದು ಏನು ಇದು ಅದನ್ನ ನೀವು ನೋಡ್ರಿ ಏನಂತೇಳಿ. ನಡ್ರಿ ಹೋಗೋಣ, ನಡ್ರಿ ನೀವು ಕೇಳ ನಡ್ರಿ. ನೋಡ್ರಿ ಏನ್ ತರಕ್ ಹೊಂಟೀವಿ ಅಂತ ಹೇಳಿ ಗೆಸ್ ಮಾಡ್ರಿ, ಜಸ್ಟ್ ಗೆಸ್ಸಿಂಗ್ ಮಾಡ್ರಿ, ನೋಡೋಣ ನಿಮ್ ಗೆಸ್ ಕರೆಕ್ಟ್ ಇರ್ಬೇಕು ಇಲ್ಲೋ ಅಂತ ಹೇಳಿ ಗೊತ್ತಾಗುತ್ತೆ. ಭಾಳ ನಿಯರ್ ಐತೆ ನಾವು ಹೋಗು ಶಾಪಿಗೆ ಹೊಂಟೇವಿ. ಒಂದು ಶಾಪ್, ಯಾವ ಶಾಪ್ ಅಂತ ಹೇಳಿ ಗೊತ್ತಾಗಿಲ್ಲ, ಬಟ್ ಒಂದು ಶಾಪಿಗೆ ಹೊಂಟೇವಿ. ಯಾವ ಶಾಪು ಏನಂತ ಹೇಳಿ ತೋರಿಸ್ತೇವೆ ಬರ್ರಿ. ಇವಾಗ 100% ಅಣ್ಣ ನೀವು ಬರೋಬರಿ ಮಾಡಿನಂತ ಅಂತೀರಿ, ನೀವು ಹಂಗ ಮಾಡ್ತಾನೆ ಅಂದು ಏನೋ ಒಂದ್ ಹರಸಾಹಸ ಮಾಡಕತ್ತಾರಿ. ನಾ ಬ್ಯಾಡ ಅಂತಂದಿ, ನಮ್ಮ ಅಪ್ಪರು ಬ್ಯಾಡ ಅಂದ್ರ, ಎಲ್ಲಾರು ಬ್ಯಾಡ ಅಂತ ಮಾಡಕತ್ತಾರಿ. ಏನೇನಾಗತ್ತ ಅಂತ ಹೇಳಿ ನೀವ ನೋಡ್ರಿ, ಕಾಯ್ದು ನೋಡ್ರಿ. ಚಲೋ ಕೇಕ್ ಸೆಲೆಕ್ಟ್ ಮಾಡೋದ ಕೂಡಲೇ ಈ ಕೇಕ್ ಸೆಲೆಕ್ಟ್ ಮಾಡ್ಯಾಡ್ರಿ. ಈ ಕೇಕ ಎದಕ್ಕೆ ತೊಗೊಳತ್ತೀವಿ ಅಂತೇಳಿ ನೋಡ್ರಿ, ನೀವು ಗೊತ್ತಾಗತ್ತೆ ನಿಮಗೆ. ಅವ್ರು ಅಂದಿರ್ತಾರ ನ್ಯೂ ಇಯರ್ ಮಾಡದ್ರು ಕೂಡ ಅಷ್ಟು ಸುಮ್ಮ ಸರ್ಪ್ರೈಸ್ ಮಾಡತ್ತಾರ. ನಾನು ಮೊದಲೇ ಹೇಳಿನಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲ್ಲ ಅಂತೇಳಿ. ನೀ ಕೇಕ್ ತೋರಿಸಿದಕ್ಕೆ ಹಂಗ ಅಂತಾರೆ. ಬಟ್ ನೀವು ಕೇಕ್ ನೋಟಿಫಿಕೇಶನ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡತ್ತನ ಅಂತ ಅನ್ಕೊಂಡಿರ್ಬೇಕು. ಬಟ್ ಈ ಕೇಕ್ ತೊಗೊಂಡೋಗಿ ನಾನು ಏನು ಹರಸಾಹಸ ಮಾಡ್ತೀನಿ ಅಂತೇಳಿ ನೀವು ನೋಡ್ರಿ. ಹೌದಾ, ಏನಾಗತ್ತ ಮುಂದೆ ನನಗೆ ಗೊತ್ತಿಲ್ಲ, ಬಟ್ ಮಾಡೋಕಂತ ಏನು ಅಂತೀನಿ, ಮಾಡೋಣ, ತೊಗೊಳ್ಳೋಣ, ಹೇಳೋದನ್ನ ತೊಗೊಳ್ಕೊಡ. ಅಕ್ಕ ಏಯ್ ನಡಿ ಹೋಗೋಣ, ತೊಗೋದನ್ ಸಿಸ್ಟರ್ ಪೇ ಮಾಡಿದ್ದೀನಿ, ತಗೋರ ನಡಿ. ಅವ ಪುಲ್ಲ ಬಳ್ಳುಳ್ಳಿ ಸುಲ್ಕೊಂಡು ಕುಂತಾಳ. ಯಾಕೆ ಸುಲಾಯ್ತೀವಿ ಬಳ್ಳುಳ್ಳಿ? ರಸಮ್ ಮಾಡಕ್. ಏನು ಮಾಡಕ್ಕೆ? ರಸಮ್ ಬೇಕು ನನಗೆ. ನೀವು ಮಾಡ್ತೀವಿ, ಚಲೋತ್ನೆ ಮಾಡ್ತಿಲ್ಲ? ನನಗೆ ಬರೋದಿಲ್ಲ. ಇವ್ರು ರಸಮ್ ಮಾಡೋಣ ಅಂತಾರೆ ನನಗೆ. ರಸಮ್ ಅಂದ್ರೆ ಹೆಂಗನ್ ಗೊತ್ತೇ ಇಲ್ಲ ಪವನ. ನಮಗೆ ಶೇಂಗಾದ ಕಾರ್ಬಾರ್ ಮಾಡಿದ ಮಂದಿ ನಾವು. ರಸಮ್ ಮಾಡಂತೇಳಿ ಅವ್ರು ಪುಡಿ ಇರ್ತೈತೇನ ಅದಂತ ರಸಮುದ್ದ? ಹುಳಿ, ಹುಣ್ಚಿಕಾಯಿ ಹುಳಿ, ಟೊಮಾಟಿ, ಅದೇ ಇದಕ್ಕೆ ಮಾಡಿದ್ದಲ್ಲ ಮೊನ್ನೆ, ಇದಕ್ಕಿಂತ ಮುಂಚೆ ಒಣ ಮೆಣಸಿಕಾಯಿ. ಅವೇ ನಮ್ಮವ್ರಿಗೆ ನಿನ್ನೆ ಅನ್ನತ್ತಿದ್ರವ, ನನಗೆ ರಸ ಮಾಡಿಕೊಡಿಯಪ್ಪ, ಭಾಳ ದಿವಸ ನೀವು ಮಾಡಿಲ್ಲ ಅಂಥೇಳಿ ರಸ ಮಾಡಾಕತ್ತೀವ್ರಿ. ಇವತ್ತು ಮಾಡಾಕತ್ತೀವ್ರಿ ಅನ್ನೋಕ್ಕಿಂತ ಮಾಡಾಕತ್ತೀನಿ ರೀ. ನಾನು ರಸ ಮಾಡಾಕತ್ತೀನಿ. ನಾ ರಸಮ್ ಹ್ಯಾಂಗೆ ಮಾಡ್ತೀನಿ, ಹೆಂಗೆ ಆಗೈತಿ ಅಂಥೇಳಿ ಇವರು ಟೇಸ್ಟ್ ಮಾಡಿ ಹೇಳ್ತಾರೆ. ಮಾಡಿದ ವಿಧಾನ ಕರೆಕ್ಟ್ ಇದಿಲ್ಲ ನೀವು ಹೇಳ್ರಿ. ಬಟ್ 100% ನನಗೆ ಅನ್ಸಿದ ಮಟ್ಟಿಗೆ ರಸಮ್ಮ ನಾವು ಪರ್ಫೆಕ್ಟಾಗಿ ಮಾಡ್ತೇನೆ ರೀ. ನಮಗೂ ನಮ್ಮ ಸರ್ ಕಲಿಸ್ಕೊಟ್ಟಾರೆ ಹಿಂಗೆ ಮಾಡ್ಬೇಕು ಅಂಥೇಳಿ. ಅದು ನೋಡಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಂತ. ಸ್ವಲ್ಪ ಕರೆಕ್ಟ್ ಆಗತ್ತೆ ಅಂತ ಅಂದ್ಕೊಂಡಿನಿ. ನೋಡೋಣ ರೀ ಹೆಂಗೆ ಆಗೈತೆ ಅಂಥೇಳಿ. ಪ್ರೆಸೆಂಟಿಗೆ ನಮ್ಮ ಊರಿಗೆ ಬಳ್ಳುಳ್ಳಿ ಸುಲಿಯಾಕತ್ತಾರ. ಹೇಳಿದ್ನಲ್ಲ ಸ್ಪೆಷಲ್ ಇವೆಂಟ್ ಇದೆ ಅಂಥೇಳಿ. ಬಳ್ಳುಳ್ಳಿ ಎಲ್ಲ ಸತ್ತ ನೋಡಿ ಊರ್ಲಿಂತ ಅಂದು ಸತ್ತಾವ. ಗಾಡಿ ಇದಕ್ಕೆ ಹಾಕಿಲ್ಲ ಗಾಳಿಗೆ ಅಂದ್ರೆ ಅರ್ತಿದ ಹೆಂಗದು? ಹಿಂಗ ಏನು ಸತ್ತೈತಿ ಅದು.
ಅಥವಾ ಇವು ಮೆತ್ತಗಾಗಿ ಹಂಗಲ್ಲ ಅಚ್ಚ ಮೆತ್ತಗಾಗ್ಯದ ಅಂದ್ರಲ್ಲ ಮತ್ತು ಒಣಸುಂಟಿಗೈತಿ ನಾವು ಗಪ್ಪ 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 ಶೋ ಮಾಡೋಗಪ್ಪ ಹೆಂಗೆ ಒಣಸುಂಟಿ ಒಣಸುಂಟಿ ಓ ಇದಕ್ಕೆ ಸತ್ತವಂತೀರ ನೀವು ಇವು ಚಲೋ ಇದ್ದು ಇವು ಯಾವ ರಸ 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 ಅಂತ ಇದಕ್ಕತ್ತಾರ ಹಾಂ ಹಸಿ ಅಲ್ಲ ಬೇರೆ ಶುಂಠಿ ಬೇರೆ ಇರ್ತೈತಿ ಹಾಂ ಒಣದಿದ್ದಕ್ಕೆ ಶುಂಠಿ ಅತ್ತಾರ ಹಸಿದಿದ್ದಕ್ಕೆ ಅಲ್ಲತ್ತಾರ ಇದು ಹಸಿ ಅಲ್ಲಿದ್ದಂಗೆ ಓಹೋ ಹೋ ಹೋ ಇದು ಶುಂಠಿ ಇದ್ದಂಗೆ ಓಕೆ ಅದ್ರ ಬಟ್ ಶುಂಠ್ಯಾಗ ಪವರ್ ಇಲ್ಲ ಇಲ್ಲ ಐತಿ ಆದ್ರೆ ಕಡಿಮೆ ಕಡಿಮೆ ಓಕೆ ಅಲ್ಲ ಶುಂಠಿಯಾಗಿದ್ದಷ್ಟು ಅಲ್ದಾಗಿಲ್ಲ ಓಕೆ 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 ಶುಂಠಿಯಾಗಿದ್ದಷ್ಟು ಅಲ್ದಾಗಿಲ್ಲ ಮತ್ತು ಅದು ಅಲ್ಲ ಶುಂಠಿ ಕಡಕ್ ಇರ್ತೈತಿ ಅಲ್ಲ ಅಲ್ಲ ಒಂದು ಸ್ವಲ್ಪ ನಾರ್ಮಲ್ ಇರ್ತೈತಿ ಎರಡು ಒಂದೇ ಅಲ್ಬೇ ಮತ್ತೆ ಆದರೂ ಶುಂಠಿನೇ ಚಲೋ ಓಕೆ ಮಾಡೋಣ ಈಗ ಮಾಡ್ಯಪ್ಪ ಹೇಳಕತ್ತಿ ಬರೀ ಬಾಯ ನೀರೇ ಬರ್ಲಾಗಡೆ ಮಾಡೋಣ ಈಗ ಮಾಡು ಹುಂಚಿಕಾಯಿ ಐತಲ್ಲ ಎಲ್ಲ ಹುಂಚಿಕಾಯಿ ಅದು ಏನು ಬೇಕಾಯ್ತು ಎಲ್ಲ ಐತೆ ನೋಡಿ ನಿನಗೆ ಓಕೆ ಮಾಡೋಣ ತೊಗೊಂಡ್ರೆ ಈಗ ರೆಡಿ ಇದ್ರ ಮೇಲೆ 60 years ಕಂಪ್ಲೀಟ್ ಅಂತ ಹೇಳಿ ಬರ್ಸೀನಿ ರೀ ನಾನು 60 years ನಿಮ್ಗೆ ತೋರಿಸಿಲ್ಲ ನಾ ಇಲ್ಲೇ ನಮ್ಮ ಅವ್ರ ಹತ್ರ ನಿಲ್ತೀನಿ ಆ್ಯಕ್ಚುಲಿ ಇದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಅಂತ ಬರ್ತೈತಿ ನಮ್ಮ ಅವ್ರಿಗೆ ಇವತ್ತು 60 years ಕಂಪ್ಲೀಟ್ ಆಯಿತು ಆಧಾರ್ ಕಾರ್ಡ್ ಪ್ರಕಾರ ಯಾಕಂದ್ರೆ ಇಡೀ ಹಾಂ ಎಷ್ಟೈತೆ ಅಂತ ಗೊತ್ತಿಲ್ಲ ಬಟ್ ಆಧಾರ್ ಕಾರ್ಡ್ ಪ್ರಕಾರ 1965 ಮಾವ್ರ ಬರ್ತಡೇ ಸೊ ಹಿಂಗಾಗಿ ಇವತ್ತು ಅವರು ಯಾರೂ ಕೇಕ್ ತಿನ್ನಲ್ಲ ನಮ್ಮ ಮನ್ಯಾಗ ಜಾಸ್ತಿ ಅದಕ್ಕೆ ಸ್ಮಾಲ್ ಕೇಕ್ ತಂದಿನಿ ರೀ ಅಣ್ಣ ಕಂಜೂಸ್ ಮಾಡಿ ಸಣ್ಣ ಕೇಕ್ ತಂದಿನಿ ನನಗಿಂದಿರಿ ಮತ್ತು ಯಾರೂ ತಿನ್ನಂಗಿಲ್ಲ ನಾವು ಮನ್ಯಾಗ ಸ್ವೀಟನ್ನು ಅವಾಯ್ಡ್ ಮಾಡ್ತೀವಿ ಈ ಕಾರಣಕ್ಕೆ ಸಣ್ಣ ಕೇಕ್ ತಂದೀನಿ ಸೆಲೆಬ್ರೇಷನ್ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಬಟ್ ಈಗ ಕೇಕ್ ಕಟ್ ಮಾಡೋಣ ರೀ ಇದು ಕೇಕ್ ಕೋಲ್ಡ್ ಐತೆ ಭಾಳ ಕೋಲ್ಡ್ ಐತೆ ಕಟ್ ಆಗೈತೆ ಇಲ್ಲಿಗೆ ಹಾಂ ಹೋಯ್ತು ನೋಡು ಇಲ್ಲ ಇದೇನೈತೆ ನೋಡಿ ನಾನು ಇದನ್ನ ಬ್ಲಾಸ್ಟ್ ಮಾಡೋದ್ನಾಗ ಇಲ್ಲ ಇದನ್ನ ಬ್ಲಾಸ್ಟ್ ಮಾಡೋದ್ನಾಗ ಏನು ಮಾಡ್ಬೇಕು ಗೊತ್ತೇನು ಅದ್ರ ಮೇಲೆ ಒಂದು ರಟ್ಟಿನ ಬಾಕ್ಸ್ ಹಿಡಿಬೇಕು ಅಲ್ಲೇ ಕೆಳಗೈತಿ ಆ ರಟ್ಟಿನ ಬಾಕ್ಸ್ ಹಿಡ್ಲಿಕ್ಕೆ ಅಂದ್ರೆ ಏನಾಗ್ಬಿಡುತ್ತೆ ಹೇಳು ಅಷ್ಟು ಇಲ್ರಿ ಇದ್ರೊಳಗೆ ಬಿತ್ತಂದ್ರೆ ತಿನ್ನಕ್ಕೆ ಆಗೋದಿಲ್ಲ ರೀ ಅದಕ್ಕೆ ಇದು ಎಲ್ಲೈತಿ ಬರ್ತ್ಡೇ ಬಾಯ್ ಶರಣು ಬರ್ತ್ಡೇ ಬಾಯ್ ಕುಂದಿಸ್ ಬಾ ಶರಣು ಅವ್ರಿಗೆ ಇದು ಅದು ಮಾಡೋಕಿಲ್ಲ ಅರ್ಧ ಮಾಡೋಕಿಲ್ಲ ಅವ್ರಿಗೆ ಹಾಂ ಹೋಗ ಇವಪ್ಪ ಅಷ್ಟೇ ಕುಂದ್ರ ನೋಡ್ರಿ ನಮ್ಮ ಅವ್ರ ಮಾತ್ರ ಕೆಳ ಬರಲಿ ಮಾಡೋ ಆರ್ತಿ ತತ್ತಿ ತಿನ್ನಂಗಿಲ್ಲ ಆದ್ರೂ ತತ್ತಿ ಸುಲಿಯಾತಾಳ್ರಿ ಗೊತ್ತಿರ್ಲಂಗೆ ಗಪ್ಚುಕ್ ತಿಂದು ಬಿಡ್ತಾಳ್ರಿ ಒಟ್ಟ ಬಿಡಪ್ಪ ಬೇಕು ಹಸ್ತೈತಿ ಯಾಕ ತಿನ್ನೋದು ಇದೇನು ಹಂಚಿಕೆ ಅಲ್ಲ ತತ್ತಿ ತಿನ್ನಂಗಿಲ್ಲ ಇದಕ್ಕೆ ಏನಂತಾರ ಏನಂತಾರಲ್ಲ ಇದಕ್ಕೆ ಏನವ ಬಾಯ್ಲ್ ಎಗ್ ಅಲ್ಲಪ್ಪ ಶಾಖಾರಿ ಇದ್ರ ಶಾಖಾರಿ ಒಳಗೆ ಬರ್ತೈತಿ ಅದ ಇದು ಶಾಖಾರಿ ಬರ್ತೈತಿ ತಿನ್ನು ಅದಕ್ಕೇನೈತಿ ಅಲ್ಲಪ್ಪ ಚಾಲು ಮಾಡು ಎಂಕಿ ಅದು ಅಂದ ಮಿಕ್ಸ್ ಮಾಡಿ ಕೊಟ್ರೆ ಚಲೋ ಆಗ್ತಾವೆ ಬೇಕಿಗೆ ಬಿಡಿ ಪಕ್ಕ ಅಂದಾಗ ಬೇಡ ಹಾಂ ಏನು ತಿರ್ತೈತಿ ಸಣ್ಣ ಹರಿತೈತಿ ಅದು ಇದು ಸುಲಿ ಅಂತ ನೀವು ತೊಳೆದು ಬಿಡೋದನ ಮ್ಯಾಗ ಇನ್ನೂ ಇರ್ಬೇಕು ಯಪ್ಪ ನಿಂದು ಭಾಳ ಕಿರಿಕಿರಿ ನೋಡಪ್ಪ ನನಗೆ ಇಲ್ಲವೇ ಅರ್ದು ಹೊಟ್ಟೆಗೆ ಮತ್ತೆ ಹೋಯ್ತವ್ರ ಬಿಡು ಹಾಂ ಆ ಕಡೆ ಸಿಗ ಹಾಂ ನೋಡ್ರಿ ನಾನು ಬೇಕೇ ಬಾ ಅಮ್ಮ ಬಾ ಕಾಬಿಶ್ ಬಾ 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 ತಗೊಳ್ಬೇಕು ಬಾಪ ಬಾ ಇಲ್ಲಿ ಎದ್ರಾಗ್ತಿ ಇನ್ನೊಂದು ಬಾಟ್ಲಿ ಇತ್ತು ಎಲ್ಲಿ ಇಲ್ಲಿ ಇದ್ರಾಗ ಇರ್ಬೇಕು ಇಲ್ಲಿ ಇರ್ಬೇಕು ಅದು ಎಲ್ಲೈತಿ ಸಣ್ಣ ಇಲ್ಲಿ ಐತೆ ನೋಡಿ ಅದು ಅದ್ರ ಹಾಲ್ದಾಗ ಇವ ಆಲ್ರೆಡಿ ಅದ್ರಾಗ ಹಾಕ್ತೀನಿ ಹಾಲ್ದಾಗ ಬೇಡ ಇವ ಹಾಲ್ದಾಗ ಬೇಡ ಹಾಲ್ನಾಗ ಹಾಕ್ತೀನಿ ಹಾಲು ಹಾಂ ಹಂಗೆ ಮಾಡು ಹಾಲು ಹಾಕು ಚಾಕ್ ಹಾಲಿರ್ಲಿಕ್ಕೆ ಬಿಡೋಲ್ಲಕ್ಕ ಅದಕ್ಕೆ ನೋಡಿ ಎದ್ರು ಯಪ್ಪ ಕೂದಲು ಹಾಲ್ಯಾಗ ಗಪ್ಪ ತೆಗೆ ಚಲಕ್ ಬರುತ್ತೆ ಕೂದಲು ತೆಗಿಯಕ್ಕೆ ಬರುತ್ತೆ ಗಪ್ಪ ಅದೇ ಅಲ್ಲ ಸೋಸ್ತೀನಿ ನೀವು ಇಲ್ಲಿ ಆರತಿ ಸ್ವಲ್ಪ ರೆಡಿ ಅಲ್ಲದತ್ರಿ ಮಾವ್ರಿ ಆರತಿ ಮಾಡಕ್ಕೆ ಎಲ್ಲ ರೆಡಿ ಈ ಕಡೆ ರಸನ್ನ ಸೆಲೆಬ್ರೇಷನ್ ನಡೆದೈತಿ ಈ ಕಡೆ ಕೇಕ್ ಸೆಲೆಬ್ರೇಷನ್ ನಡೆದೈತಿ ಬರ್ತಡೇ ಬಾಯ್ ಕೂತ್ ಬಿಟ್ಟಾರ ಇಲ್ಲಿ
ಹಾಯ್ ಹೇಳ್ರಿ ಮಾರೋನ್. ಇವತ್ತು ನಾನು ಬರ್ತಾಯಿದ್ದೆ ಅಂತ ಹೇಳ್ರಿ. ನಮ್ಮ ಅವ್ರಿಗೆ ಎಲ್ಲರೂ ವಿಶ್ ಮಾಡಿರಿ. ನಾನು ಅಂಕೆ ಆಲ್ರೆಡಿ ಮಾವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದೀನಿ. ಮತ್ತೊಮ್ಮೆ ಮಾವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. 6 years ಕಂಪ್ಲೀಟ್ ಮಾಡಿರಿ. ಹೆವಿ ಸ್ಟ್ರಾಂಗ್ ಮ್ಯಾನ್. ಹಾಂ ಮಾವರ ನಿಮ್ಮ 60 years ಅನುಭವ ಹೇಳ್ರಿ. ಇದುವರೆಗೆ ನೀವು ಒಂದ್ಸಲ ಕೇಕ್ ಕಟ್ ಮಾಡಿರಿ ಹಿಂಗೆ? ಇದುವರೆಗೆ ಒಟ್ಟು ನೀವು ಕೇಕ ಕಟ್ ಮಾಡಿಲ್ಲ. ಸಣ್ಣವರಿದ್ದಾಗ ನೀವು ಸೆಲೆಬ್ರೇಷನ್ ಮಾಡಿಲ್ರಿ? ಮಾಡಿಲ್ಲರಿ. ಅದಕ್ಕೆ ಒಟ್ಟು ಇದುವರೆಗೆ ನಮ್ಮ ಅವ್ರ ಕೇಕ್ ಕಟ್ ಮಾಡಿಲ್ರಿ. ಇವತ್ತು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಕಂದ್ರೆ ಕೇಕ್ ತರಿಸಿದ್ರಿ. ಇವತ್ತು ಕೇಕ್ ಕಟ್ ಮಾಡೋಣ, ಫಸ್ಟ್ ಕ್ಲಾಸ್ ಎಂಜಾಯ್ಮೆಂಟ್ ಮಾಡೋಣ ರೀ. ಇನ್ನೊಂದು ಸ್ವಲ್ಪ ಜಲ್ದಿ ಗೊತ್ತಾಗಿದ್ರೆ ನಾವು ಹೊರಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಊಟಕ್ಕೆ. ಬಟ್ ಲೇಟಾಗಿ ಗೊತ್ತಾಗೈತಿ, ಹಿಂಗಾಗಿ ಶಾರ್ಟಾಗಿ ಮುಗಿಸಾಕತ್ತೀನಿ. ಅಣ್ಣ ಕಂಜುಸ್ತಾನ ಮಾಡೋದನ್ನ ತನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಇವು ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಕಿಶಂದ್ರೆ ನಿಮ್ಗೆ ತೋರಿಸ್ತೀರಿ ರೀ. ಮಾರ ಭಾರಿಪ್ಪ, ಒಟ್ಟು 60 years ಕೇಕ್ ಕಟ್ ಮಾಡಕತ್ತಾರ. ಭಾರಿ ಬಟ್ ಮಾರ ನನ್ನ ಇಲ್ಲಿ ಹೈದರಾಬಾದ್ನ ಸಕ್ಸಸ್ ಆಯ್ತು ನೋಡ್ರಿ ಪವನಿಂದ. ಹಾಂ ಓಕೆ. ಅದೇನೋ ಖರೀದಿ ಹಚ್ತಾರಲ್ಲ, ಹಂಗೆ ಹಚ್ಚಲಿಲ್ಲ ಅಲ್ಲೇನು? ಹ್ಞೂಪ್ಪ ನೆದರ್ ಆಗಂಗಿಲ್ಲಂದೆ. ಓಕೆ ಮಾವರ, ಇದನ್ನು ಕೇಕ್ ಕಟ್ ಮಾಡೋಣ್ರಿ ಅಣ್ಣ. ಹಾಂ ಇಟ್ಬಾ ಅದನ್ನು ಕಟ್ ಮಾಡಕಂತಾನೆ ಹ್ಯಾಪಿ ಬರ್ತಡೇ ಅಂತೇಳಿ. ಮಾರಿ ಏನ್ಬಿಡಿ ಬಿಡಿ ಹಚ್ಚಿಬಿಡಿ, ಸಖತ್ ಹಚ್ತಾರೆ ಹಿಂಗೆ. ಯಾಕ್ರಿ ಮಾರ ಭಾರಿ ಸ್ಪಾರ್ಕ್ ಲೈಟ್ ಐತೆ ನೋಡಿ. ಒಂದು ಫೋಟೋ ಹೊಡಿಬೇಕಿಲ್ಲ ಹಂಗೆ? ಇಲ್ಲ ಬಿಡು, ನಾ ಅದು ತಗೊತೀನಂತ. ಮಾವರ ಸೈಡ್ ಗಾಪ್ರಿ ಇದನ್ನ ಇಲ್ರಿ ಏನ ಅಲ್ಲ ಮಡಿಚಿಟ್ಟಂಗೆ ಹಿಡ್ತೀನಿ. ಇದು ಕೇಕ್ ಕಟ್ ಮೊದಲು ಮಾರು ಬ್ಲಾಸ್ಟ್ ಮಾಡೋಣ್ರಿ, ಆಮೇಲೆ ಕೇಕ್ ಕಟ್ ಮಾಡಾಕಿರತ್ತೆ. ಯಾಕಂದ್ರೆ ಇದು ಬಿದ್ದು ಬಿಡೋದ್ರಿ ಅದ್ರ ಮೇಲೆ. ಯಾರೋ ಇದು ಇದ್ರಾಗ ವಿಡಿಯೋದಾಗ ಹಿಂಗೆ ಒಡ್ಯಾಕೆ ಹೋಗ್ಬಿಟ್ಟು ಏನಾಗ್ಬಿಡ್ತೈತಿ, ತಾವು ಹೊಡ್ಕೊಂಡ್ರು. ಯಾಕಡೆ ಅದು ನೋಡ್ತಂಗಪ್ಪ ಇದು. ಇದಕ್ಕೆ ಕೇಳ ಈ ಕಡೆ ತಿರ್ಸ್ಬೇಕು ಮಾರ. ಹಾಂ ಇದಕ್ಕೆಲ್ಲ ಐತ ಸಾರಿ. ಇಲ್ಲೋ ಮರೆ ಮಾರ ಗಿಚ್ಗಿಲಿಲ್ಲ ಅಂತ ನೋಡ್ರಿ. ಓಕೆ ಸೆಲೆಬ್ರೇಷನ್. ಯಸ್ ಪ್ಲಾನಿಂಗ್ ಸಕ್ಸಸ್. ಮಿಂಚಿಂಗ್ ಆಗಿಬಿಟ್ರೆ ಮಾರ. ಹಾಂ ಓಕೆ ಕಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕೆಲಸಕ್ಕೆ ಇದ್ರ ಮಣ್ಣಿದಲ್ಲಿ ಗಾಪ್ರಿ ಇದು. ಇಲ್ಲ ನೋ ಪ್ರಾಬ್ಲಮ್ ತೋರಿ ಅದನ್ನು. ಹಾಂ ಈಗ ಫಸ್ಟ್ ಇದ್ರೆ ಶುರು ಮಾತು. ಹಾಂ ಒಳಗಿಂದ ಹಿಂಗೆ ಒಳಗೆ ತೋರಿ ಕಟ್ ಮಾರಿ ಹಿಂಗೆ ಒಳಗ್ರ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮಾವರ, ಹ್ಯಾಪಿ ಬರ್ತ್ಡೇ ಟು ಯು. ಮಾವ್ರ ಹಲ್ಲು ಗಟ್ಟಿಸ್ ಕಟ್ ಮಾಡತ್ತಾರ. ಕೋಲ್ಡ್ ಕೇಕ್ ಐತಲ್ಲ ಅದಕ್ಕೆ ಹಿಂಗೆ ನಾ ಈಗ ಜಸ್ಟ್ ತೊಗೊಂಬಂದಿವಲ್ಲ, ಈಗ ಇಲ್ಲಿಂದ ಹೆಂಗೆ ನೋಡ್ರಿ ಕೇಕ್ ಐತಿಲ್ಲ ಅದು. ಇದನ್ನ ನಿಲ್ರಿ ಮಾವ್ರ ನಿಲ್ರಿ. ಫಸ್ಟ್ ನಾವು ನಿಮಗೆ ತನ್ಸೋಣ. ಹಾಂ ಮಾಡಿರಿ ಮಾವ್ರ. ಅಲ್ಲ ನೀವೆಲ್ಲ ಹೊಡಿತೀರಿ ಬಿಡಿ, ಏನಿಲ್ಲ. ಹಾಂ ವಿಡಿಯೋ ಮಾಡೈತಲ್ಲ, ತಿನ್ರಿ ಮಾವ್ರೆ. ಕೋಲ್ಡ್ ಹೆಂಗೈತ್ರಿ ಕೇಕ್? ಏ ಪಾಪ ಯಾವ ಅವ್ರು ತಿನ್ನಂಗಿಲ್ರಿ, ನೀವು ಅವ್ರ. ಹಾಂ ಇಲ್ಲ ನಾ ಇಡ್ತೀನಿ. ಇಬ್ರು 2 ಪೀಸ್ ಮಾಡ್ರಿ. ಅದು ನಾವು ಒಮ್ಮೆ ಒಬ್ಬರು ತಿನ್ನೋದು ಭಾಳ ಇದಾಗೈತೆ. ಹಾಂ ನಾನು ಬಾಯಾಗ ಇಡಬೇಡಪ್ಪ. ತಿನ್ನಂಗಿಲ್ಲ ತೋರ. ತಿನ್ಸಿ ವಿಡಿಯೋ ಬರ್ತದ. ಹಾಂ ಬಸ್ ವಿಡಿಯೋ ಬಂತದ.
ಯಾಕಂದ್ರೆ ಇಲ್ಲಿ ಸ್ವೀಟ್ ತಿನ್ನೋರು ಯಾರು ಇಲ್ರಿ, ನಾನು ಸ್ವೀಟ್ ತಿನ್ನಲ್ಲ, ಅವ್ರು ತಿನ್ನಂಗಿಲ್ಲ. ಆದ್ರೆ ಮಾರ ನಿಮ್ಮ ಸಂಬಂಧ ಇವತ್ತು ತಿಂದ್ಬಿಡ್ತೇನೆ ರೀ ಸ್ವೀಟ್. ನಾನು ಇದನ್ನ ತಿಂದ್ಬಿಟ್ರ ಬಿಡ್ರಿ. ಫೋಟೋ ಇಲ್ಲ ನೀವಾ ಅದ್ರ ಕೇಕ್ ಮಾಸ್ತಿ ಭಾರಿ ಐತೆ ನೋಡಿ. ಕೈ ಹಚ್ಕೊಂತಿ ತೆಗಿಲಿ ಹಂಗ ಹಿಡಿದಿದ್ ಬರಬರಿ ಐತಿ. ನೀನ್ ಕೈ ಹಚ್ಚಬೇಕು ಮಾರ್ ಎರಡು ಕೈಲೆ ಕಟ್ ಮಾಡತ್ತೀರಲ್ರಿ. ಹೇಳಿ ಮಾಡ್ತಾರೆ ತಿನ್ಸ್ಬಿಡ್ರಿ. ಯಾವಾಗ ಮತ್ತೆ ಯಾವಾಗ ಇರ್ತಿರ್ತೀರಿ ಕೇಕ್? ಇಲ್ಲ, ಯಾವಾಗ ಒಮ್ಮೆ ತಿಂತಿರ್ತೀನಿ. ಹಾಂ, ಇವತ್ತ ಕಟ್ ಮಾಡ. ಇರ್ಲ್ತೋ ಅದು ಮ್ಯಾಲಿನ ಕ್ರೀಮ್ ತೆಗಿ. ಹಾಂ, ಕ್ರೀಮ್ ತೆಗೆದಷ್ಟೇ ಇದು ಮಾಡು. ಓಕೆ, ಡನ್. ಬೇಡ್ಬಿಡ್ರಿ. ಓಕೆ, ಬಾಸ್ ಹೊಡಿತಾನಲ್ಲ ಅದಕ್ಕೆ. ನೋಡ್ರಿ, ಟಮಾಟಿ 3 ತೊಗೊಂಡಿದ್ದೆ ನಾನು ರಸಮ್ ಮಾಡೋಕೆ. ಆ್ಯಕ್ಚುಲಿ ವಿಡಿಯೋನ ಫಸ್ಟ್ ಮಾಡಿದ್ವಿ. ಈ ವಿಡಿಯೋಗೆ ನಾನು ಬ್ಯಾಕ್ ಸೌಂಡ್ ಕೊಡಾಕತ್ತೀನಿ. ಅದಕ್ಕೆ ಏನಾಗಿತ್ತು ಅಂತಂದ್ರೆ ಮ್ಯೂಟ್ ಆಗಿಬಿಟ್ಟೈತಿ, ಸೌಂಡ್ ಬಂದಿಲ್ಲ. ಅದಕ್ಕೆ ನಿಮ್ಗೆ ಬ್ಯಾಕ್ ವಾಯ್ಸ್ ಕೊಡಾಕತ್ತೀನಿ ನಾನು. ಆ ರೀತಿ ಹುಣಸಿಕಾಯಿ ನೀರನ್ನು ನೆನೆ ಇದು ನಾರ್ಮಲ್ ನೀರೇ ಇದ್ರೆ ಟಮಾಟಿ ಕ್ಯೂನ್ಸ್ಬೇಕಂತೇಳಿ ಮಾಡೀನಿ. ಮುಂದೆ ಮಸಾಲೆ ಏನೇನು ಇಟ್ಕೊಂಡಿನಿ ಅಂತೇಳಿ ನಿಮ್ಗೆ ಮುಂದೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ನಾಲ್ಕೈದು ಜನಕ್ಕೆ ರಗಡ ಅದಾವ. ಕರಿಮೇವು ತೊಗೊಂಡಿದ್ದೀನಿ. ಇಷ್ಟು ಜೀರಿಗೆ, ಮೆಂತೆ, ಕರಿಮೆಣಸ, ಒಣಗಿದ ಮೆಣಸಿನ್ಕಾಯಿ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದಿಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಟಿನಿ. ಒಂದು 10 ನಿಮಿಷ ನೆನೆ ಇಟ್ಟು ಚಲೋತ್ನ ಹುಳಿ ಬರ್ತದೆ ಅಂಥೇಳಿ. ಬಾಕಿ ಇದ್ರಾಗ ಇಲ್ಲಿಡಿ, ಇದ್ರಾಗ 3 ಟಮಾಟಿ ಹಾಕೀನಿ ರೀ. 3 ಟಮಾಟಿ ಹಾಕೀನಿ, ಮತ್ತು ಅರಿಶಿನ ಪುಡಿ ಹಾಕೀನಿ, ಕೊತ್ತಂಬರಿ ಹಾಕಿದ್ದೀನಿ. ಅದಾದಮೇಲೆ ಏನಪ್ಪ, ಉಪ್ಪು ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡು ಇಷ್ಟು ನೀರಿನಾಗ ಫಸ್ಟ್ ಕ್ಲಾಸ್ ಟಮಾಟಿನೆಲ್ಲ ಕೈಯಾಗ ಕಿವುಚ್ಬೇಕ್ರಿ. ಇದನ್ನು ಮಿಕ್ಸರ್ಗೆ ಹಾಕಿರೋ ಸರಿ ಆಗಂಗಿಲ್ಲ, ಕೈಯಾಗ ಕಿವುಚ್ರ ಬೆಸ್ಟ್ ಆಗೈತಿ. ಈಗ ಇಷ್ಟು ರೆಡಿ ಆಗೈತಿ ರೀ. ಇನ್ನು ಇವನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊತೀನಿ. ಮಿಕ್ಸರ್ಗೆ ಹಾಕ್ಕೊಂಡ ಮುಂದಿನ ಪ್ರೊಸೆಸ್ ಏನಂತೇಳಿ ನಿಮ್ಗೆ ಮುಂದೆ ಹೋಗ್ತಾ ಹೇಳ್ಕೊತ ಹೋಗ್ತೀನಿ. ನೀವು ನೋಡ್ಕೊತ ಬರ್ರಿ. ರೆಡಿ. ಆ್ಯಕ್ಚುಲಿ ಫಸ್ಟ್ ಜೀರಿಗೆ ಇವನ್ನಷ್ಟು ಹಾಕ್ಬೇಕು ರೀ. ನಿಮ್ಗೆ ತೋರ್ಸಾಕಿದ್ರೆ ಹಾಕಿದ್ದು ನಾನು. ಮಿಕ್ಸರ್ದಾಗ ಫಸ್ಟ್ ಬೆಳ್ಳುಳ್ಳಿ ಹಾಕಿರೋ ಸರಿ ಆಗಂಗಿಲ್ಲ ಅದು. ಅದಕ್ಕೆ ಇವನ್ನೆಲ್ಲ ಫಸ್ಟ್ ಹಾಕೊಳ್ತೀನಿ. ಸಾಕು, ಇಷ್ಟೇ ಸಾಕು. ಒಬ್ಬರು ಒಂದೊಂದು ಥರ ಮಾಡ್ತಾರೆ. ಆ್ಯಕ್ಚುಲಿ ಸರಿ, ಈ ಮೆಣಸಿನ್ಕಾಯಿ ಇದ್ರಾಗ ಹಾಕಬಾರ್ದು. ನಾನು ಮರ್ತಿದ್ನಿ ಹೇಳೋದು ನಿಮಗೆ. ಈ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿಗೆ ಹಾಕಬಾರ್ದು ರೀ. ಮೆಣಸಿನ್ಕಾಯಿ ಹಾಕಿ ನಾನು, ಬಟ್ ನಾನು ಇಲ್ಲ ನಾನೇನು ಮಾಡತ್ತೀನಿ, ಬ್ಯಾಡ ಅಂತ ಹೇಳ್ತೀನಿ. ನಾನು ಈಗ ಇದ್ರಾಗ 2 ಮೆಣಸಿನ್ಕಾಯಿ ಹಾಕತ್ತೇನೆ ರೀ. ನಾನು ಬರ್ದದ್ದು ನೋಡಿ ಹೇಳ್ತೇನೆ ಅದ್ರಾಗ. ಇಲ್ಲ ಅದ್ರಾಗ ಹಾಕೋದು ಫಸ್ಟ್ ಇಷ್ಟ ಮಿಕ್ಸರ್ಗೆ ಹಾಕೊಂಡ್ರಿ. ಮಿಕ್ಸರ್ಗೆ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಿ ತೋರಿಸ್ತೇನೆ ನಿಮಗೆ ಹೆಂಗಾಗೈತೆ. ನೋಡ್ರಿ, ಈ ರೀತಿ ಸಣ್ಣಗೈತಿ. ಪೂರ್ತಿ ಸಣ್ಣ ಗಮ್ಮನ ಅದತ್ರ. ಈಗ ಬೆಳ್ಳುಳ್ಳಿ ಹಾಕೋತ ನೋಡ್ರಿ. ಕರಿಬೇವು ಹಾಕೋದಲ್ರಿ, ಕರಿಬೇವು ಡೈರೆಕ್ಟ್ ಎಣ್ಣೆ ಹಾಕ್ತೀನಿ. ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರಿ. ಬೆಳ್ಳುಳ್ಳಿ ಎಷ್ಟು ಹಾಕೋತೀವಿ ಟೇಸ್ಟ್ ಜಾಸ್ತಿ ಆಗೈತಿ. ಯಾಕೆ ಅಂತಿರ್ಬೇಕು, ನಾವು ಒಂದು ವಾರಕ್ಕೆ ಮಾಡುವಷ್ಟು ಬೆಳ್ಳುಳ್ಳಿ ಒಮ್ಮೆ ಹಾಕಿಬಿಟ್ರಲ್ಲ ಆಯ್ತೀವಿ ನೋಡು. ನೋಡ್ರಿ, ಈ ರೀತಿ ಆಗೈತಿ. ಇದು ಭಾರಿ ಮಸ್ತ್ ಮಜಾ ಕೊಡೋದ್ರಿ ಹೇಳ್ಬೇಕಂದ್ರೆ. ಇಷ್ಟಾದ್ರೆ ಓಕೆ ರೀ. ಇದಕ್ಕಿಂತ ಜಾಸ್ತಿ ಸಣ್ಣದ್ರೆ ಮಜಾ ಬರೋಂಗಿಲ್ಲ. ಇಷ್ಟೇ ಇರಲಿ. ಈಗ ಮತ್ತು ಇದಕ್ಕೆ ಹೇಳ್ಬೇಕಂದ್ರೆ ಇದಕ್ಕೆ ಎಣ್ಣೆ ಭಾಳ ಹತ್ತಂಗಿಲ್ಲ ರೀ. ಭಾಳ ಸ್ವಲ್ಪ ಎಣ್ಣೆ ಹತ್ತೈತಿ.
ಮತ್ತು ಭಾಳ ಸ್ಪೀಡ್ ಮುಗಿದೈತಿ ವರ್ಕ್ ಎಲ್ಲ ರೆಡಿ ಇತ್ತಂದ್ರೆ ಹಿಂಗೆ. ಮತ್ತು ನಮ್ಮ ಹತ್ರ ಇದೊಂದು ಐತಿ ಏನಪ್ಪ ರಸಮ್ ಪೌಡ್ರ್ ಐತಿ. ಇದನ್ನ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ರೆ ಅದು ಇದನ್ನು ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ರೀ. ಯಾಕಂದ್ರೆ ಇದ್ರಾಗ ಬೀಜ ಅವು ಇವು ಇರ್ತಾವೆ ರೀ, ಅದಕ್ಕೆ ಇದನ್ನಷ್ಟು ಸುಳ್ಸತ್ತಿ ನಾನು. ಹುಳಿನೂ ಭಾಳ ಆಗೈತೆ ಅದ ಇವನು ಹಾಂ ಇದನ್ನ ಏನು ಮಾಡ್ತೀನಿ ರೀ, ಎರಡು ಮಿಕ್ಸ್ ಮಾಡ್ಕೋತೀನಿ ರೀ. ಮತ್ತು ಆ್ಯಕ್ಚುಲಿ ಇಷ್ಟು ಸಾಲಂಗಿಲ್ಲ ನಮಗೆ, ಇನ್ನೂ ನೀರು ಹಾಕೊತೀನಿ ಇದಕ್ಕೆ. ಹಾಂ ಹುಳಿ ಜಾಸ್ತಿ ಇವ ನೀರು ಎದುರು ಇವು ಅಡಿ. ಫಸ್ಟಿಗೆ ಈ ರೀತಿ ಗ್ಯಾಸನ್ನು ಹಚ್ಚಿಕೊಳ್ಳಬೇಕು. ಬೋನ್ ಇಡಬೇಕು. ಚಮಚ ಯಾವ ಇಟ್ರು ಮರ ಯಾವುದು ಇದಾ? ಓಕೆ. ಏನಿಲ್ಲ, ನೀರು ಖಾಲಿಯಲ್ಲಿ ಆಮೇಲೆ ಹಾಕ್ತೀನಿ ನಾನು. ಫಸ್ಟ್ ಏನು ಹಾಕು, ಎಣ್ಣೆ ಹಾಕೋಬೇಕು. ಹೌದಾ? ಎಣ್ಣೆ ಹಾಕೊಂಡು ನೀವು ಹಾಕೊಂಡ್ರೆ ಮುಗ್ದ ಹೋದ್ರಿ. ನಾನು ಮಾನಾಡಕತ್ತಿ ರಸಮ್ ಹೇಳ್ಬೇಕಂದ್ರೆ ಎಣ್ಣೆ ಆಗುತ್ತೆ. ಇಷ್ಟ ಹಾಕಿನ್ರಿ ನಾನು, ಎಣ್ಣೆ ಜಾಸ್ತಿ ಹಾಕೋದಿಲ್ಲ. ಎಣ್ಣೆ ಭಾಳ ತಿನ್ನಕ್ಕೆ ಹೋಗ್ಬಾರ್ದು, ಅದಕ್ಕೆ ಕಡಿಮೆ ಹಾಕೈತೆ. ಇರ್ಲಿಯಪ್ಪ ಹೆಂಗತ್ತಾನ. ಜೀರಾ ರಾಯಿ ಇವು ಏನು ರೀ, ಜೀರಿಗೆ ಸಾಸಿವೆ ಹಾಕೋಬೇಕ್ರಿ. ಸ್ವಲ್ಪ ಗರಮ್ ಆಗಲಿ. ಗರಮ್ ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಡೇಂಜರ್ ಸ್ಮೆಲ್ ಬರತ್ತೆ. ಸ್ಮೆಲ್ ತೋರಿ ನೀವು ಒಂದು ಸ್ವಲ್ಪ ಬರೋದಿಲ್ಲ ನಿಮಗೆ? ಸ್ಮೆಲ್ ಬಂದೈತಿಲ್ಲ ಅಂತ ಹೇಳೋಣ ಹೇಳ್ರಿ. ಹಾಂ ಅವೇನು ಚಾ ಪುಡಿ ಏನದು? ಜೀರಿಗೆ ಹಾಕೈತನ್ರಿ? ಇರಲಿಲ್ಲ ಏನಿಲ್ಲ. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕೈತನ್ರಿ? ಓಕೆ, ಜೀರಿಗೆ ಹಾಕಿನಿ. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಒಣ ಮೆಣಸಿನ್ಕಾಯಿ ಕರಿಮೆ ಹಾಕೊಳತ್ತೀನಿ. ಓಕೆ, ಈಗ ಮಸಾಲೆ ಹಾಕೋದು ನೋಡ್ರಿ, ಈ ರೀತಿ ಆಗೈತಿ. ಈಗ ಮಸಾಲೆ ಹಾಕೋದನಿ. ಹಾಂ ಫಸ್ಟ್ ಕ್ಲಾಸ್ ಮಸಾಲೆ ಇದು ಆಗ್ಬೇಕ್ರಿ. ಇದ್ರಾಗ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ರೆ ಭಾರಿ ಆಗತ್ತೆ. ಸ್ಮೆಲ್ ಮಾತ್ರ ಮನ ಹೊಡೆಯತ್ತೆ. ಈಗ ಬರ್ರಿ ಎಲ್ಲರೂ ರಸಮ್ ಊಟ ಮಾಡಕ್ಕೆ. ರಸಮ್ ಮಾಡಿದ್ಮೇಲೆ ಕರಿಬೇಕು ಮಾಡಿದ್ನ. ನಮ್ಮ ಮನೆ ಕೆಳಗೆ ನಾವು ಸ್ಟೆಪ್ ಹತ್ತದ ಮುಂದೆ ಬರೋತ್ ಮುಂದೆ ಏನು ಮಾಡ್ತಿರ್ತೀರಿ ನಾವು ಘಮ್ ಅಂತ ಇಡ್ಲಿ ದೊಡ್ಡ ದೊಡ್ಡ ಚಟ್ನಿ ಮಾಡ್ತಾರ ಹೋಟೆಲ್ದಾಗ ಹೆಂಗ್ ಮಾಡ್ತಾರ. ಮಿಕ್ಸ್ ಆದ್ರೆ ಅದೀಗ ಅದಕ್ಕೆ ರಸಮ್ ಹಾಕ್ತೇನೆ. ಈಗ ನಾನು ಇನ್ನೊಂದು ಸ್ವಲ್ಪ ಇದ್ರೆ ಹಾಕಿಬಿಡ್ತೀನಿ. ಈಗ ಅದರ ಮ್ಯಾಗ ಅಷ್ಟು ಹಾಕಿಬಿಡ್ತೀನಿ ನಾನು. ಈ ಆ್ಯಕ್ಚುಲಿ ಅದ್ರಾಗ ಹಾಕ್ಬೇಕಾಯ್ತಾರೆ ನಾನು ರಸಮ್ ಪೌಡ್ರ. ಅದು ಮಿಕ್ಸ್ ಮಾಡ್ಬೇಕಾಯ್ತು. ನಾನು ಬರ್ತೀನಿ. ಈಗ ಹಾಗಾಗೈತೀನಿ ಮ್ಯಾಗ. ಏನಿಲ್ಲ, ಈ ಮ್ಯಾಗ ಹಾಕಿದ್ರು ಬರೋಬರಿ ಬರ್ತೈತಿ. ಇದು ಆಯ್ತು, ಅದ್ರ ಖಾಲಿನ ಆಯ್ತು. ಸ್ವಲ್ಪ ನೀರು ನೋಡು ಮಾಡುತ್ತೆ. ನನಗೆ ಭಾಳ ಆಯ್ತು ಕಡಿಮೆ ಆದತ್ತೆ ಸಜೆಷನ್ ಮಾಡಕ್ಕೆ ಹೋಗ್ಬಾರ್ದು. ಏನಂತೀನಿ? ಇದನ್ನ ರಸಮ್ ಏನು ಮೇನ್ ಹೇಳ್ಬೇಕಂದ್ರಿ, ಕುದಿಯಾಕೆ ಬಿಡಬಾರ್ದು. ಇದನ್ನು ಕುದ್ರ ಮಜಾ ಬರಂಗಿಲ್ರಿ. ಇನ್ನೇನು ಕುದಿತೈತಿಪ್ಪ ಅನ್ನೋದ್ರಾಗ ಇಳಿಸ್ಬಿಡ್ಬೇಕ್ರಿ. ಇದನ್ನು ಇಳಿಸ್ಬಿಟ್ರೆ ಏನಾಗತಿ ಮನೋನ್ ಟೇಸ್ಟ್ ಬರತ್ರಿ. ಮತ್ತು ಆ್ಯಕ್ಚುಲಿ ಹಿಂಗೆ ಹಾಕ್ಬೇಕ್ರಿ. ಇದಕ್ಕೆ ಹಿಂಗೆ ನಾವು ಯೂಸ್ ಮಾಡೋದು ಹೇಳ್ರಿ ಡಾಕ್ಟರ್ ನಮಗೆ. ಹಿಂಗಾಗಿ ನಾವು ಹಿಂಗೆ ಯೂಸ್ ಮಾಡಂಗಿಲ್ಲ ರೀ.
ಹಿಂಗೆ ಎಲ್ಲೈತಿ ಐತಿ ಮನ್ಯಾಗ ಮನ್ಯಾಗ ಹಿಂಗೆ ತಂದಿಲ್ಲ ನಾವು. ಎತ್ತೆಲ್ಲ ಹೋಗೋದು ನಾನು. ಉಪ್ಪು ನೋಡ್ರಿ, ಉಪ್ಪು ಕಡಿಮೆ ಆಗಿರ್ಬೇಕು. ಉಪ್ಪು ಕಡಿಮೆ ಆಗಿದ್ರೆ ಮ್ಯಾಗ ಹಾಕೋರು ನಡೀತೈತಿ, ಏನಿಲ್ಲ. ಬಿಡು, ಏನು ಕಡಿಮೆ ಆಗಿಲ್ಲ, ಏನು ಹಾಕೋದು ಬೇಡ. ನನ್ನ ಕೇಳ್ತಂದ್ರೆ ಬೆಗಿ ಹೇರ್ತದೆ. ಸ್ವಲ್ಪ ಗರಂ ಆಗಿ ಲೆಕ್ಕಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಉದಿಸ್ಬಿಟ್ಟಿವಿ ಅಂದ್ರೆ ಮಸ್ತ್ ಮಜಾ ಮಾಡಿ ಇವತ್ತು. ಫೈನಲಿ ನಮ್ಮ ರಸಮ್ಮ ಈ ರೀತಿ ಒಂದು ಅವತಾರಕ್ಕೆ ಬಂದೈತೆ ನೋಡ್ರಿ. ವಾಪಸ್ ಟೇಸ್ಟ್ ಮಾಡಿದ್ರಿ ಹ್ಯಾಂಗೆ ಏನಂತಾರ ಅಂತೇಳಿ ನೋಡೋಣ. ಬಾಕಿನ ಇದು ಎಲ್ಲ ಹುಡ್ಕೊಂಡು ಕೂತಿದ್ನಿ, ಕ್ಲೀನ್ ಮಾಡತ್ತಾರ ಇವರು. ಯಾವ ಬಾಯ್ ಸ್ಮೆಲ್ ನೋಡಿ ಹೆಂಗೈತೆ ಹೇಳಬ. ಹಾಂ ಕುಡ್ದ ನೋಡಿದೆ, ಮುರಿದು ಬಿಟ್ಟಲ್ಲ. ಹಾಂ ನೋಡಿ ಅದನ್ನ ಟೇಸ್ಟ್ ನೋಡು ಒಂದ್ಸಲ, ಸ್ಮೆಲ್ಲರ್ ನೋಡೋಕೆ ಹೆಂಗೈತೈತೆ. ಭಾಷಣ ಕಡೆ ಬಟ್ಲದ ಹಾಕೊಂಡ್ಬಿಟ್ಟಲ್ ಬಿಟ್ಟು ಯಾರಕ್ಕೆ ಸುಡ್ದೈತೆವ. ಹಾಂ ಮಸ್ತ್ ಐತೆ. ಏನು ಬ್ಯಾಡ ಬೇಡ 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 ಭಾಳ ಐತೆ ಆಲ್ರೆಡಿ. ಈಗ ಹಂಸ ಇದ್ದೀನಿ ಅದೊಟ್ಟು, ಆಮೇಲೆ ಇದಾಗೈತೆ ಬೇಡ, ಸರಿ ಅಲ್ಲದು. ಹೋರಿ ಊಟಕ್ಕೆ ಇಡ್ರಿ, ಎಲ್ಲರೂ ಊಟ ಮಾಡಿಬಿಡು ನೀನು ಪಟ್ನ. ಈಗ ರಸಮ್ ಟೇಸ್ಟ್ ಮಾಡ್ತಾರೆ ಅಂತ ನೋಡೋಣ. ಕರೆ ಹೇಳ್ರಿ. ಓಕೆ, ಯಾವಾಗ ನೀವು ಟೇಸ್ಟ್ ಮಾಡಿದಲ್ಲ ಆಲ್ರೆಡಿ ರಸಮ್? ಹಾಂ ಹೌದಲ್ಲ, ವಿಡಿಯೋ ಇದು ಮಾಡಿದವ್ರು ಕುಡ್ದು ನೋಡ್ಬೇಕು ಒಂದ್ಸಲ, ಗೊತ್ತಾಗತ್ತೆ. ಸ್ಮೆಲ್ ಮಾತ್ರ ಮಸ್ತ್ ಬರತೈತಿ. ಮಸ್ತ್ ಐತ್ರಿ, ಸೂಪರ್. ಮಾರು ಉಪ್ಪು ಕಡಿಮೆ ಐತನ್ರಿ? ಇಲ್ಲಲ್ರಿ? ಹಾಂ ನೋಡ್ರಿ, ಏನದ ಪುಂಡಿ ಪಲ್ಯ, ಫ್ಲವರ್, ಶೇಂಗಾ, ಹಿಂಡಿ, ಉಪ್ಪಿನಕಾಯಿ, ಒಂದು ರೊಟ್ಟಿ, ರಸಮ, ಅನ್ನ, ಬಿಗಿಹೇರಿ ಇವತ್ತಿನ ಊಟ. ನೀವೇನು ಸ್ಪೆಷಲ್ ಮಾಡಿರ್ತೀವಿ ಹೇಳ್ರಿ. ಈ ಲಾಗ್ ಇವತ್ತು ಯಾವ್ದು ಗುರುವಾರ ಇವತ್ತು ಫಿನಿಷ್ ಮಾಡ್ತೀವಿ. ನಾಳೆ ಏನಾಯ್ತಲ್ಲ ಇದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ನಾನು. ವಾ ರಸಮ್ ಇನ್ನೊಂದ್ಸಲ ಕುಡ್ದು ನೋಡಿ ಹೇಳಿ, ಹಂಗೆ ಬರೋಬ್ಬರಿ ಐತಲ್ಲ? ಹಾಂ ಓಕೆ. ಸ್ವಲ್ಪ ಉಪ್ಪು ಕಡಿಮೆ ಐತಲ್ಲ? ಉಪ್ಪು ಜಾಸ್ತಿ ತಿನ್ಬಾರ್ದು, ಬಿ ಪಿ ಹೈ ಆಗತ್ತೆ ಕಡಿಮೆ ಹಾಂ. ಈಗ ಉಪ್ಪು ಕಡಿಮೆ ಅಂತ ನಡೀತಿದೆ, ಜಾಸ್ತಿ ಆದ ತಿಳ್ಕೊಂಡು ಸ್ವಲ್ಪ ಊಟ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಯಾಕೆ ಮಾರು ನಿಮಗೆ ಜಾಸ್ತಿ ಇದೆ ಬರೋ ಇದ್ದಿಲ್ಲ ರೀ? ನನಗೂ ಬರೋಬ್ಬರ ಅನ್ಸೈತಿ, ಅವ್ರಿಗೆ ಉಪ್ಪು ಕಡಿಮೆ ಐತತ್ತ. ಅದು ನಮ್ಮ ತಪ್ಪಲ್ಲ, ಅವ್ರ ನೆಲಗೆ ತಪ್ಪದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಾಕಿ ವಿಡಿಯೋ ನಿನಗೆ ಮುಗಿಸಾತಿಲ್ಲ ರೀ. ವಿಡಿಯೋ ಹೆಂಗೆ ಐತಂತೇಳಿ ಲಾಸ್ಟ್ ತನಕ ಯಾರು ನೋಡ್ತೀರ ಅವ್ರಿಗೆ ಗೊತ್ತಿರತ್ತೆ, ಅವ್ರು ಕಮೆಂಟ್ ಮಾಡೇ ಮಾಡ್ತೀರಿ. ಇದ್ರಾಗ ಏನಾರ ರಸಮ್ ಮಾಡೋದ್ರಾಗ ಮಿಸ್ಟೇಕ್ ಆಗಿದ್ರೆ ಹೇಳ್ರಿ, ನಮಗೆ ಕಮೆಂಟ್ ಮಾಡಿರಿ. ಮತ್ತು ಇದ್ದವ್ರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅದೇನಂತಾರಲ್ಲ, ನಮ್ಮ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೈತೆ ಅಂತೇಳಿ ಕಾಮೆಂಟ್ ಮಾಡಿರಿ. ಬಾಕಿ ವಿಡಿಯೋ ಮುಗಿಸೋಣ್ರಿ, ಮತ್ತೆ ಸಿಗೋಣ್ರಿ ಮುಂದೆ ನೋಡಿದಾಗ. ನಮಸ್ಕಾರ ರೀ.